ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂಗೆ ಆಹ್ವಾನ ಹೋಗಿದೆ. ಕಾವೇರಿ ಕೊಳ್ಳದ ಪರಿಸ್ಥಿತಿಯನ್ನ ವೀಕ್ಷಿಸೋದಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಸಿಎಂ ವಿಜಯ್ಗೆ ಖುದ್ದು ಸಿಎಂ ಡಿಕೆಶಿ ಅವರು ಆಹ್ವಾನ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ಸರ್ವೆ ಮಾಡೋದಕ್ಕೆ ಡಿಕೆ ಆಹ್ವಾನ ಕೊಟ್ಟಿದ್ದಾರೆ. ನೋಡಿ, ಕಾವೇರಿ ಕೊಳ್ಳದ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸೋ ಪ್ರಯತ್ನ ಇದೆ. ರಾಜ್ಯಕ್ಕೆ ತಮಿಳುನಾಡು ಸಿಎಂ ಬರ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜೊತೆಗೆ ಹೆಲಿಕಾಪ್ಟರ್ ಮೂಲಕವಾಗಿ ಕಾವೇರಿ ಕೊಳ್ಳ ಪ್ರದೇಶ ಯಾವ ರೀತಿಯಾಗಿದೆ, ಎಷ್ಟು ಮಟ್ಟಿಗೆ ನೀರಿದೆ ಅನ್ನೋದನ್ನ ಅವರಿಗೆ ಖುದ್ದು ತೋರಿಸುವಂತ ಪ್ರಯತ್ನ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗಣಿಗ ರವಿ ಅವರು ಮಾತನಾಡಬೇಕಾದ್ರೂ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. CWMA ಆದೇಶ ಒಂದು ಕಡೆ, ಖುದ್ದು ಸಿಎಂ ಅವರೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಜಯ್ ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾವೇರಿ ಕೊಳ್ಳದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ತೀವಿ. ನಮ್ಮ ಕಡೆಯಿಂದ ಮಾಡೋ ಪ್ರಯತ್ನಗಳು ಮಾಡಬೇಕಲ್ಲ, ಅದ್ರ ರಿಸಲ್ಟ್ ಮುಂದೆದ್ದು ನೋಡೋಣ ಏನಾಗುತ್ತೆ ಅನ್ನೋದು. ಬಟ್ ನಮ್ಮಿಂದ ಆಗೋ ಪ್ರಯತ್ನವನ್ನ ಮಾಡ್ತೀವಿ ಅಂತ ಗಣಿಗ ರವಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ನಿಯೋಗ ನಿನ್ನೆ ಮೊನ್ನೆ ಎಲ್ಲ ಡ್ಯಾಮ್ಗಳಿಗೆ ಭೇಟಿ ಕೊಡ್ತಾ ಇತ್ತು, ಅಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ರು. ಸೊ ಅದರಿಂದ ಏನು ಪ್ರಯೋಜನ ಅನ್ನೋದಾಗಿನೂ ಕೂಡ ಗಣಿಗ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದನ್ನ ಪೊಲಿಟಿಸೈಸ್ ಮಾಡೋದು ಹೊರತಾಗಿ ಅದರಿಂದ ಏನು ಲಾಭ ಇಲ್ಲ ಡ್ಯಾಮ್ಗಳಿಗೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡೋದ್ರಿಂದ ಅನ್ನೋದಾಗಿ ಬಿಜೆಪಿಗೂ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದೀಗ ಎಲ್ಲರ ಚಿತ್ತ ಇರೋದು 3ನೇ ತಾರೀಕು ಸಿಎಂ ವಿಜಯ್ ಅವರು ರಾಜ್ಯಕ್ಕೆ ಬರ್ತಾ ಇರೋದು. ಸೊ ಇದರಿಂದ ಏನಾದರೂ ಬದಲಾವಣೆಗಳಾಗುತ್ತಾ? ಇಬ್ರು ಸಿಎಂಗಳು ಕೂತು ಮಾತನಾಡಿ, ಅದಕ್ಕೂ ಮುಂಚೆ ಸರ್ವಪಕ್ಷಗಳ ಸಭೆಯನ್ನ ಕೂಡ ಸಿಎಂ ಕರೆದಿದ್ದಾರೆ. ಅಲ್ಲಿ ಏನು ನಿರ್ಧಾರಗಳು ಹೊರ ಬರ್ಬೋದು? ಸೊ 2 ದಿನಗಳ ಬೆಳವಣಿಗೆ, ಆಗಸ್ಟ್ 2 ಮತ್ತು 3ನೇ ತಾರೀಕು ಆಗುವಂಥ ಮೀಟ್ಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಇರುವಂಥ ಪರಿಸ್ಥಿತಿಗೆ ಏನಾದರೂ ಉತ್ತರ ಸಿಗುತ್ತಾ ಅನ್ನೋದಾಗಿ, ರಾಜ್ಯದ ರೈತರಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಬಹಳ ಮುಖ್ಯ. 15 ದಿನ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನೋದಾಗಿ CWMA ಇದಾಗಲೇ ಆದೇಶವನ್ನ ಕೊಟ್ಟಿದೆ. ಅದಾದ ನಂತರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ, ಒಂದು ಪರಿಸ್ಥಿತಿಯನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಒಂದು ಕಡೆ ಪ್ರಯತ್ನ ಪಡ್ತಾ ಇದ್ರೆ, ಇತ್ತ ಸಿಎಂ ಕೂಡ ತಮಿಳುನಾಡು ಸಿಎಂ ಜೊತೆಗೆ ಮಾತನಾಡೋದು, ಸರ್ವಪಕ್ಷಗಳ ಸಭೆಯನ್ನ ಕರೆಯೋ ಮೂಲಕವಾಗಿ ಒಂದು ಸೊಲ್ಯೂಷನ್ ಕಂಡು ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಸರ್ಕಾರದ ಕಡೆಯಿಂದ ಮಾಡ್ತಾ ಇದ್ದಾರೆ. ಇದು ಮಂಡ್ಯದ ಪ್ರತಿಭಟನೆಯ ದೃಶ್ಯ ನೀವು ಗಮನಿಸ್ತಾ ಇರೋದು. ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾರೆ, ಅಲ್ಲೇ ಇದ್ದಂಥ ಪೊಲೀಸರವರನ್ನ ತಡೀತಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ನೀರನ್ನ ಹರಿಸೋದಕ್ಕೆ CWMA ಹೇಳಿದ್ರಿಂದ ರೈತರು ಕೂಡ ಆಕ್ರೋಶಗೊಂಡಿದ್ದಾರೆ. ಬೆಳೆಗಳಿಗೆ ನೀರಿಲ್ಲ, ಅವ್ರು ನೋಡಿದ್ರೆ 2 ಬೆಳೆ ಬೆಳೀತಾರೆ, ನಮ್ಮ ಒಂದು ಬೆಳೆಗಳು ಒಣಗ್ತಾ ಇವೆ, ನಮಗೆ ನ್ಯಾಯ ಕೊಡಿ ಅನ್ನೋದಾಗಿ ರೈತರು ಕಿಚ್ಚನ್ನ ಹೊರ ಹಾಕ್ತಾ ಇದ್ದಾರೆ. ಏನಾದರೂ ವ್ಯತ್ಯಾಸಗಳಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ CWRC ಹಾಗೆ MA ಆದೇಶದಲ್ಲಿ ಯಾವುದೇ ವ್ಯತ್ಯಾಸಗಳಾಗದೇ ಇರೋದ್ರಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಾ ಇದ್ದಾರೆ.